ಮಾಡಿ ಈ ರುದ್ರಗೌಡನ ಮೋಸದ ಮಾತಿಗೆ ಸೋತು ಸರಗಾಸಿತ್ತಲ್ಲ ಆ ಸೌಂದರ್ಯ. ಲೇ ಪ್ರೇಮ, ನಾನು ನಿನ್ನ ಪರವಿಗೆ ತಾಳಿ ಕಟ್ಟುವ ಮುಂಚೆ ಪುಡಬೇರಬೇಕು ನಿನ್ನ ಎದೆಯಾಲು. ಅಂದರೆ ನೀನು ತಾಳಿಯಲ್ಲದೆ ತಾಯಿಯಾಗದೆ, ಅಂದರೆ ನೀನು ತಾಳಿಯಲ್ಲದೆ ತಾಯಿಯಾಗದೆ. ಇದೇ ನಾನು ಹಾಡುವ ನಾಟಕದ ನಾಡಿ. ನಾವೇ ಹೇಳೋದು ತಪ್ಪಾಗಲಿಲ್ಲ. ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲವೋ ಇವನೊಬ್ಬ ಕಾಡುಗೊಳ್ಳದೆಂದು? ಏನು ಕಾಡುಗೊಳ್ಳನ? ಇಂಥ ಸುಂದರವಾದ ಕಾಡಿನಲ್ಲಿ ಮೈಮರ್ತಿ ತಿರುಗುವ ನೀನೊಬ್ಬ ನಿಜವಾದ ಕಳ್ಳ. ನೀನು ಸಿಕ್ಕಿದ್ದು ನನ್ನ ಅದೃಷ್ಟ. ಯಾಕೆ ಎಂದರೆ ಈ ಕರ್ನಾಡಿನಲ್ಲಿ ಶ್ರೀಗಂಧದ ಸೌದೆ ಕದ್ದು ಒಯ್ಯುವ ಕಳ್ಳ ಕಾಣಿಸಿಕೊಂಡಿದೆ ನಂದು. ನಿನ್ನ ಫೋಟೋ ಸಮೇತ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಯಾಕೆ ನಿಂತೆ? ಆರಿಸಿ ಗುಂಡು ನೇಮಚ್ಚು. ಸತ್ಯ ಎಂದು ಸಾಯುವುದಿಲ್ಲ ಇಂಥ ಗುಂಡಿನ ಶಬ್ದಕ್ಕೆ. ಪ್ರಕಾಶ್, ನೀನು ನಾಗರ ನಿನ್ನ ಪ್ರಾಣ ಸ್ನೇಹಿತ. ನಾಗ ಅನುನಾಗ ಏನು ಕಣೋ ಈ ನಿನ್ನ ವೇಷ? BA ಪದವೀರನಾಗಿ ಕಪ್ಪು ಬಟ್ಟೆ ಧರಿಸಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಕಾಡಿನಲ್ಲಿ ಕದ್ದನ ಕಳ್ಳನಂತೆ ತಿರುಗಿವಲ್ಲ, ಯಾಕೆ? ಯಾಕೆ ಪ್ರಕಾಶ್ BA ಪದವೀರನಾಗಿ ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಕಲ್ಲಿನಿಂದ
ನನಗೆ ಅವಮಾನ. ಪ್ರಕಾಶ ಕೇಳಂತ ಹೇಳಿದೆ ಕಣ. ನನ್ನ ಮನೆಗೆ ಬೆಳಗಬೇಕಾದ ಜೊತೆ ನನ್ನ ತಂಗಿ. ನಿನ್ನ ತಂಗಿ ಆದರೆ ನೀನ್ ಏನು ಹೇಳುತ್ತಿರುವೇನಾಗ? ಅವರ ಪ್ರಕಾಶ್ ನಿಜವನ್ನು ಹೇಳಿಬಿಡು. ಬಾಳ ಬದುಕಬೇಕಾದ ನನ್ನ ಇನ್ನೊಬ್ಬ ಮುದ್ದಿನ ತಂಗಿಯನ್ನು ಆ ಶಕ್ತಿನ ಶ್ರೀಮಂತರು ಹಾಳು ಮಾಡಿಬಿಟ್ರು ಗೆಳೆಯ, ಹಾಳು ಮಾಡಿಬಿಟ್ರು. ನಿನ್ನ ತಂಗಿ ಶೀಲವನ್ನು ಹಾಳು ಮಾಡಿದ ಶ್ರೀಮಂತರು ಯಾರು? ಅದಲ್ಲ, ಈಗ ನಿನ್ನ ತಂಗಿ ಎಲ್ಲಿರು? ನನ್ನ ತಂಗಿ ಪ್ರಕಾಶ್ ಅಣ್ಣನ ಮರ್ಯಾದೆಗೆ ಗುಂಡಾಗುವುದಕ್ಕೆ ಮುಂಚೆ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ ಸಂದು ನನಗೆ ಆತ್ಮಹತ್ಯೆ ಮಾಡಿಕೊಂಡರೆ ಗೆಳೆಯ. ನಿನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ಅವಳ ಜೀವನ ಕೊಂದ ನಿಜವಾದ ಕೊಲೆಗಾರ ಯಾರು? ಪ್ರಕಾಶ್ ನನ್ನ ತಂಗಿಗೆ ಸಾವಿನ ಕಾರಣವಾದ ಆ ಕೊಲೆಗಾರರು ಎಲ್ಲ ಅರಿತು ಕೊಡ್ತಾರೆ. ಅವರ ಕತ್ತುಕೊಂಡು ನನ್ನ ತಂಗಿ ತಾಯಿ ಹತ್ತಕ್ಕೆ ಶಾಂತಿ ತರವೇ ಶಾಂತಿ ತರವೇ. ಹೌದು, ನಿನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ಅವಳ ಜೀವನವನ್ನು ಕೊಂದ ನಿಜವಾದ ಕೊಲೆಗಾರ ಯಾರು ಮಗ? ಪ್ರಕಾಶ್ ಆ ಪಾಪಿಗಳ ಹೆಸರು ಹೇಳಲು ಅಸಹ್ಯವಾಗುತ್ತದೆ. ಹೋಗುತ್ತ ಶಿಲಾಯಿಸವನ್ನು ಹೇಳುವ ನಡೆದೆಯ ಎಲ್ಲಿಗೆ ಅಂತ ಹೇಳಿಗೆಯ ಇಂಥ ಕಾಡಿನಲ್ಲಿ? ಪ್ರಕಾಶ್ ಅನಾಲ ಕಾಡಾದ ನನ್ನ ಮನೆ ಹೋಗುತ್ತ ಶಿಲಾಯಿಸವನ್ನು ಹೇಳುವ ನಡೆದೆಯ. ಪ್ರದೀಪ್, ಯಾವಾಗ ಬಂದಿಯಪ್ಪ? ಅಗೋ, ಇವರ್ಯಾರಪ್ಪ? ಅಣ್ಣ, ಪ್ರೇಮನ ನೋಡಲು ಕರೆದುಕೊಂಡು ಬರುವಂತ ಹೇಳಿದ್ನಲ್ಲ, MBBS ಡಾಕ್ಟರ್ ರಘು ಅಂತ. ನಮಸ್ಕಾರ. ಇವರೇ ನನ್ನ ಅಣ್ಣ ಪ್ರದೀಪ್ ಅಂತ. ರಘು, ಜಸ್ಟ್ 1 ಮಿನಿಟ್ ಬರುವೆ, ಅಲ್ಲಿವರೆಗೂ ಅಣ್ಣನ ಜೊತೆಯಲ್ಲಿ ಮಾತಾಡ್ತಾ ಇರಿ. ಹಾ, ನಿಮ್ಮ ಹೆಸರು ಊರಂತೂ ಗೊತ್ತಾಯ್ತು. ನೀವು ಎಲ್ಲಿ ಇರೋದಂತ ಗೊತ್ತಾಗಲಿಲ್ಲ. ನೋಡಿ ಪ್ರದೀಪ್, ನಾವು ಇಲ್ಲೇ ದೇವದುರ್ಗದಲ್ಲೇ ಇರೋದು. ನಮ್ದೇ ಆದಂತ 2 ಕಾಂಪ್ಲೆಕ್ಸ್ ಇದಾವೆ. ಅದರಲ್ಲಿ ಮೆಡಿಕಲ್ ಆಸ್ಪತ್ರೆ ತೆಗೆದು ಜೀವನ ನಡೆಸ್ತಾ ಇದ್ದೀನಿ. ಒಳ್ಳೆಯದು, ತುಂಬಾ ಒಳ್ಳೆಯದು. ಅಂದಾಗೆ ನಿಮಗೆ ಅಣ್ಣ, ತಮ್ಮ, ತಂಗಿ ಇದ್ದಾರೆ. ಆದ್ರೆ ಅಣ್ಣ ತಮ್ಮ ತಂಗಿ ಅಂತ ಯಾರು ಇಲ್ಲ. ಒಬ್ಳೇ ಒಬ್ಳು ತಂಗಿ ಇದ್ದಾಳೆ. ಬಟ್ ಹೋದ ವರ್ಷವೇ ತಂಗಿ ಮದುವೆ ಮಾಡಿದ್ದಾಯ್ತು. ಹಾ, ಸಂತೋಷ, ತುಂಬಾ ಸಂತೋಷ. ತಂದೆ ತಾಯಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ. ದೇವರ ದಯದಿಂದ ನಮ್ಮ ಸ್ವಂತ ಊರಲ್ಲೇ ಇದ್ದಾರೆ. ಓಕೆ ಓಕೆ ಓಕೆ. ರಘು, ತಾವು ಇನ್ನ ಕುಳಿತುಕೊಳ್ಳಬಹುದು. ಅಣ್ಣ, ಒಳಗಡೆ ಹೋಗಿ ತಂಗಿನ ಕರೆದುಕೊಂಡು ಬಾಣ. ಆಯ್ತು. ಪ್ರಕಾಶ್, ನಾ ಇನ್ನು ಹೊರಡಬಹುದೇ? ಏನು ಡಾಕ್ಟ್ರೆ, ಇವತ್ತೊಂದು ದಿವಸ ಹೋಗಬಾರದೆ? ನೀವೇನು ಹೊಸಬ್ರ? ಪ್ರಕಾಶಿನ ಸ್ನೇಹಿತ ಮೇಲಾಗಿ ಮುಂದೆ ನನ್ನ ತಂಗಿಗೆ ಪತಿ ಆಗೋನು. ನೀವೇನ್ ಹೇಳಿದ್ರೆ ಸರಿನಿದೆ ಪ್ರಕಾಶ್. ನಾ 1 ದಿವಸ ರಜೆ ಹಾಕಿದ್ರೆ ನನ್ನಲ್ಲಿ ಬರ್ತಕ್ಕಂಥ ಎಲ್ಲಾ ಪೇಷಂಟ್ಗೆ ಏನ್ ಹೇಳ್ಬೇಕು ಅದನ್ನೂ ಆಗೋದಿಲ್ಲ. ಅದಕ್ಕೆ ನಾವು ಹೊರಡುವುದೇ ಲೇಸು. ಹೋಗುವೆ ರಘು, ಆದರೆ ಈಗಲ್ಲ, ನಾಳೆ ಬೆಳಗ್ಗೆ ಹೋಗೋಣಂತ. ನಾನು ನಿನ್ನ ಕೂಡ ಜೊತೆಯಲ್ಲಿ ಬರುವೆ. ಅಣ್ಣ ಅಂದಾಗೆ ಇವತ್ತು ಇದ್ದು ತೋಟ ನದಿ ಸುತ್ತಾಡಿ ಹೋಗೋಣಂತ. ಏನಂತೀಯ ಬಾವ? ಹಾ ಸರಿ, ಹಾಗಾದ್ರೆ ಪ್ರೇಮ ತಂಗಿ, ಎಲ್ಲರನ್ನು ಒಳಗಡೆ ಕರ್ಕೊಂಡು ಹೋಗಮ್ಮ. ಎಲ್ಲರೂ ಒಟ್ಟಿಗೆ ಊಟ ಮಾಡಿದಾರ.
ಪ್ರೇಮ, ಈ ನಿಮ್ಮ ಜಮೀನು ನದಿ ನೋಡಿದ್ದಾಯ್ತು, ಆದರೆ ಅನ್ನೋ ಮಾತಿಗೆ ನಿಮ್ಮ ಬಾಯಿಗೆ ಧಾರಾಳವಾಗಿ ಕೇಳಬಹುದು ಪ್ರೇಮ. ಯಾಕೆಂದ್ರೆ ಇನ್ನೂ ಕೆಲವೇ ದಿನದಲ್ಲಿ ನೀವು ನಮ್ಮ ಹೆಂಡತಿ ಆಗೋರಲ್ಲವೇ? ನಾನು ಯಾಕೆ ಪ್ರೇಮ? ನಾನು ಅನ್ನೋದೇ ನಿಲ್ಲಿಸಿಬಿಟ್ಟಿ ಯಾಕೆ? ಅದು ಯಾಕೋ ನನ್ನ ಸುತ್ತಿದಂತ ಆಗ್ತಾ ಇದೆ. ಬನ್ನಿ, ದಾರಿ ಹೋಗ್ತಾ ಎಲ್ಲ ವಿಷಯ ಹೇಳ್ತೀನಿ, ನಡೀರಿ ಹೋಗೋಣ. ಎಲ್ಲ ವಿಷಯವನ್ನು ಹೇಳುವಂತೆ ನನ್ನ ಸುಮತಿ. ಈ ಕಾಡು ಅಡವಿಯಲ್ಲಿ ನಡೆದು ಬಂದ ಈ ಡಾಕ್ಟರ್ ರಘುವಿನ ಮನ ತಣಿಸಬಾರೆ ಓ ನನ್ನ ಮುದ್ದಿನ ಬಂಗಾರಿ.
ಮನೆಯಲ್ಲಿ ಕೂಡ ತಮ್ಮ ತಾಳ್ಮೆನ ಕಳಿಕೊಳ್ಳುವ ಹೆಣ್ಣಿರ್ತಾರೆ ಅನ್ನೋದು ನನಗ ಈ ದಿನವೇ ತಿಳಿತು. ಥೂ, ಲಜ್ಜೆ ಕೆಟ್ಟವಳೆ. ನನ್ಗೇನಾಯ್ತು? ಯಾಕೋ ಸ್ವಲ್ಪ ತಲೆ ಸುತ್ತಿದಂತ ಆಗ್ತಾ ಇದೆ ಅಂತ ಆಗ್ಲೇ ಹೇಳಿದ್ನಲ್ಲ. ಇದು ಇದು ಪಿತ್ತಕ್ಕಾಗಿರ್ಬೋದಲ್ವಾ? ಗುಡ್, ವೆರಿ ಗುಡ್. ಪ್ರೇಮ, ಪಿತ್ತ ಹೆಚ್ಚಾಗಿ ನೆಲಕ್ಕೆ ಉಳ್ಳೋ ರೋಗ ಅಲ್ಲಮ್ಮ ಇದೆ. ಅಂದ್ರೆ ನೀನು ನೀನು ನನ್ಗೆ ಯಾಕೋ ಭಯವಾಗ್ತಾ ಇದೆ. ನನಗೇನಾಗಿದೆ ಅಂತ ಬೇಗ ಹೇಳಿ. ನೀನು ನೀನು ಇವಾಗ 3 ತಿಂಗಳ ಗರ್ಭಿಣಿ ಪ್ರೇಮ. ಹೌದು ಪ್ರೇಮ, ನಾನೇಕೆ ಸುಳ್ಳು ಹೇಳಿದೆ? ಡಾಕ್ಟರ್ ಆಗಿ ನಾನು ನಿಜವನ್ನೇ ಹೇಳಿದೆ. ಇಂಥ ಪಾಪದ ಪಿಂಡ ಹೊತ್ತ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುವ ಮುಂಚೆ ನಿಜವನ್ನ ರೂಪಿಸಿದ್ಯಾ? ಓ ದೇವರೇ. ಪ್ರೇಮ, ನಿನಗೂ ನಿಮ್ಮ ಮನೆತನಕ್ಕೂ ದೊಡ್ಡ ನಮಸ್ಕಾರ. ನಾ ಬರುವೆ. ನಾನು ಗರ್ಭಿಣಿಯಾಗಿರೋ ವಿಷಯವನ್ನ ಬೇಗ ನಮ್ಮನ್ನ ತಿಳಿಸ್ಬೇಕು. ಬೇಗ ನಮ್ಮನ್ನ ತಿಳಿಸ್ಬೇಕು. ಈ ವಿಷಯನ ನಮ್ಮ ಅಣ್ಣಂದ್ರಿಗೆ ಹೇಳಿದ್ರೆ ನಮ್ಮ ಅಣ್ಣಂದ್ರು ಮನದನ್ನೇ ಕೊರಗೆ ಕೊರಗೆ ಸುತ್ತಿರ್ತಾರೆ. ನಾನೇನ್ ಮಾಡ್ದೆ ದೇವ? ನಾನೇನ್ ಮಾಡ್ದೆ? ಎಂಬ ಸ್ವರವನ್ನು ಶ್ರೀಮತಿಗೆ ಆಹಾ, ಎಷ್ಟೊಂದು ಸುಂದರವಾಗಿದೆ ಹಾಡು. ಈ ಕಾಡಿನಲ್ಲಿ ತಣ್ಣನೆ ಬೀಸುವ ತಂಗಾಳಿ, ಆ ತಂಗಾಳಿಯಲ್ಲಿ ತೇಲಾಡುವ ಬಣ್ಣದ ಚಿಟ್ಟೆಗಳು, ಹಸಿರು ಗಿಡದ ಮೇಲೆ ಕುಳಿತುಕೊಂಡು ಕುಹು ಕುಹು ಎನ್ನುವ ಹತ್ತು ಪಕ್ಷಿಗಳು. ಸರಿಯಾಗಿ 5 ಗಂಟೆಗೆ ಬರ್ತಾನೆ ಅಂತ ಹೇಳಿದ ಪ್ರಕಾಶ್ ಇಷ್ಟೊತ್ತಾದ್ರೂ ಬರಲೇ ಇಲ್ಲಲ್ಲ. ನೀನಾ ನೆಲಕ್ಕೆ ಬಿದ್ದು ಮೀಸೆ ಬಂದಾಗಲಿಲ್ಲ ಅನ್ನುವ ಹಾಗೆ ಸೂರ್ಯ ಅವತ್ತು ನಿನಗೆ ಅವಮಾನ ಮಾಡಿದ್ದು ಸಾಕಾಗಲಿಲ್ವೇನೋ? ಮತ್ತೇಕೆ ಬಂದೆ ನೀನು? ಅವಮಾನವ ಸೇಡಿನ ಕಿಡಿ ಈ 16ನೇ ಹಂತದಲ್ಲಿ ಲಗಾಮಿಲ್ಲದ ಕುದುರೆಯ ಸವಾರಿ ಮಾಡಲು ಅಡ ತೊಟ್ಟು ಸಿದ್ಧನಾಗಿ ಬಂದಿದೆ ಈ ಘಟ ಸರ್ಪ. ಸೂರ್ಯ ಹಠದಟ ಗಡಸರ್ಪ ಎಂದು ಕುದುರೆಯ ಗುಣಾತ್ಮಕ ಸವಾರಿ ಮಾಡಲು ಮುಂದೆ ಹೋಗಿದ್ದಾದ್ರೆ ಹೊರವಾಗಿ ಸ್ಮಶಾನ ಸೇರುವ ಹಬ್ಬಲು ಎಚ್ಚರ. ನನ್ನ ಮಾತಿಗೆ ಎಚ್ಚರದ ಉಚ್ಚರಿಯ ಉಚ್ಚು ರಂಡೆ. ಲೇ ಶ್ರುತಿ, ಈ ನಿನ್ನ ಮೈ ಮೇಲೆ ಹರಡಿದ ಹರಬಿಯನ್ನು ಹರಿದಾಗೆ ನಿನ್ನ ಒಳಗೆ ಹರಿದ ನಿನ್ನ ಯೌವನವನ್ನು ಸವೆದೆ ಬಿಡಲಾರೆ. ರಂಕು ಮಾತುಗಳನ್ನು ಬಿಟ್ಟು ಸುಮ್ಮನೆ ಬಂದು ಬಿಗಿದಟ್ಟು ಕೈ ಮನ್ನತನ್ನು. ಎಲ್ಲ ಚಾಂಡಾಲ, ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ಅವತ್ತು ಹೋಗುವುದು ಈ ನಿನ್ನ ಮುಖ. ಒಬ್ಬ ಪುರುಷನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬ ಪುರುಷನಿಗೆ ಸೇರಿದ ಹೋಸಿ ಹೊನ್ನಲ್ವನರು ಈ ಸಮಾಜದ ಗರ್ಭಿ ನಾನು. ಮದುವೆಗೆ ಮುಂಚೆ ನಿನ್ನ ಮಕ್ಕಳಲ್ಲಿ ಒಂದಾಡಿ ಮಗುವೆತ್ತಿ ಆ ಮಗುವಿನ ಕಟ್ಟು ಇಸುಕಿ ನಿಜವಾದ ಗಂಡನಿಗೆ ನಾ ಗರತಿ ಎಂದು ಹೇಳುವ ನಿನ್ನಂತ ಸುಳ್ಳು ಗರತಿರಷ್ಟಿಲ್ಲ ಈ ಸಮಾಜದಲ್ಲಿ. ಮಾಡಿಕೊಂಡ ಕಂಡ ದಡ್ಡನೆಂದು ತವರ ಮನೆಯಲ್ಲಿ ಪಿಕಾಡಿ ಮುದಿ ಪಿಂಡನಿಗೆ ಬಸರಾದ ನಂತರ
ಆಸ್ತಿ ಆಸೆಗೆ ನನ್ನ ಗಂಡ ದಟ್ಟನಾದರೂ ಬಾಳ್ವೆ ಮಾಡುವೆಂದು ನಾಟಕ ಮಾಡಿ ಮಿಂಡನಿಗೆ ಹುಟ್ಟಿದ ಪಾಪದ ಪಿಂಡ ತಾಳಿ ಕಟ್ಟಿದ ಗಂಡನ ಕೈಯಲ್ಲಿ ಕೊಡುವ ಬಣ್ಣ ಸೂಳೆ ಗರತಿನ ಎಷ್ಟಿಲ್ಲ ಈ ಸಮಾಜದಲ್ಲಿ. ಹೊರಗಡೆಯಿಂದ ದಣಿದು ಬಂದ ಗಂಡನಿಗೆ ಊಟ ಮನೆಗೆ ತಲೆ ಕಟ್ಟಿಕೊಂಡು ಮನೆಗೆ ಕಣ್ಣೀರು ಹಾಕುತ್ತ ಮೆಂಡನನ್ನು ನೆನಪಿಸಿಕೊಂಡು ಮಲಗುವ ಮಾಟಗಾತಿ ಎಷ್ಟು ಇಲ್ಲ ಈ ಸಮಾಜದಲ್ಲಿ. ನಾವು ಗರಡಿಯರು ಮೂವರು ಗೆಳತಿಯರೆಂದು ಗೌರವದಿಂದ ಮೈ ತುಂಬ ಸೆರಗತ್ತ ಹಣೆ ತುಂಬ ಕುಂಕುಮ ಬಿಟ್ಟಿತ್ತು ಸಂಜೆಗೆ ಹೋಗುವೆ ಎಂದು ಸಂಜೆಯ ನೆಪದಲ್ಲಿ ಒಬ್ಬ ಮಿಂಡನಿಗೆ ಮೂವರು ಗೆಳತಿಯರು ಸುಖ ಪಡೆಯುವ ಗಂಡ ಬಿಟ್ಟ ಬಂಡ ಸೂಳೆ ಗೆಳತಿಯರಷ್ಟಿಲ್ಲ ಈ ಸಮಾಜದಲ್ಲಿ. ನಿನ್ನ ಗರತಿ ಸಮಾಜದಲ್ಲಿ ಸಾಕಾಯಿತು ಬೇಕಾ? ಗರತಿ ಎಂಬ ಶಬ್ದವನ್ನು ಬಿಟ್ಟು ಈಶ್ವರ ಸುಂದರನ ಸೂಳೆಯಾಗಿ ಸುಖ ನೀಡು ಬಾಸುತ್ತೆ. ಮುಖದ ಮೇಲೆ ಮೀಸು ಹೊತ್ತು ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕಲು ಬಂದಿದೆಯಲ್ಲ. ನೀನವ ಸೀಮೆ ಗಂಡಸುಗಳು ನಿನ್ನ ಕಾಮದಾಹ ಹೆಚ್ಚಾದ್ರೆ ಹೋಗು ಬೇರೆಯವ್ರ ಮನೆಗೆ ಹೋಗಿ ತೀರಿಸ್ಕೊ ನಿನ್ನ ಕಾಮದಾಹವನ್ನು. ಗಂಡ ಸೂಳೆ ಮಗನ ನೀನು. ಲೇ ಬಣ್ಣದ ಗಿಟ್ಟಿಸುವುದೇ ಈ ಸುಂದರನ ಸೂರ್ಯನೊಂದಿಗೆ ಸೂರ್ಯನ ಮಗನೆಂದು ಮಗಳುವೆಯಾ? ಬಡವನ ಕಾವಲ ಹುಟ್ಟಿದ ಬಣ್ಣ ರಂಗೆ ನಿನ್ನ ತಾಯಿ ಸಂಜೆ ಚಿಟ್ಟೆಯಲ್ಲಿ ಚಿಲ್ಲಾರ ಪುಡಿ ಕಾಸಿಗೆ ಗಂಡ ಸೆರಗ ಆಸೆನ ಸುಖದಲ್ಲಿ ಅಡದಲ್ಲ ಅವಳೇ ನಿಜವಾದ ಸೂಳೆ ನಿನ್ನ ಎತ್ತ ತಾಯಿ. ಈ ಸುಂದರ ಸೂರ್ಯನ ತಾಯಿಗೆ ಸೂಳೆಯ ಪಟ್ಟ ಕಟ್ಟುವೆಯಾ? ಸೂಳೆಯ ಗರ್ಭದಲ್ಲಿ ಚಿಗುರು ಬಳ್ಳಿಯಾಗಿ ಬೆಳೆದು ಭೂಮಿಗೆ ಬಂದ ಬಣ್ಣದ ಬಾಲೆ ಈ ನಿನ್ನ ಬಣ್ಣದ ನುಡಿಗಳನ್ನು ಕೇಳಿ ಕೈಯಲ್ಲಿ ಸಿಕ್ಕ ಜಿಂಕೆಯನ್ನು ಬೆಂಡು ಬಿಡುವನಲ್ಲ ಈ ಮೂರ್ಖ. ಇನ್ನು ಅಚ್ಚನ ನೀ ಕಾಯ್ದಿಟ್ಟ ಶೀಲಕ್ಕೆ ಕಿಚ್ಚು. ಹೋಗಲಿಕ್ಕೆ ಹುಟ್ಟಿದ ಅದಾಮ ಹೆಣ್ಣಂತ ಬಜಾರ್ದಲ್ಲಿ ಸಿಗುವ ಹಣ್ಣಂತ ತಿಳಿದುಕೊಂಡ್ರೇನು? ಹಾಗೆ ನಿಮ್ಮಂತ ಶ್ರೀಮಂತರಿಗೆ ಸೆರೆ ಹಾಕುವ ಹೆಣ್ಣಲ್ಲ ನಾನು. ಬಡತನದಲ್ಲಿ ಜನಿಸಿದ ನಾರಿಕನು ನಾನು. ಗರತಿಯ ನಾರಿಯನ್ನು ಜಂಬ ಕೊಚ್ಚಿ ಈ ಸೂರ್ಯನಿಗೆ ಮಿತಿ ಮೀರಿ ಮಾತನಾಡುವ ಹಂತರದ ಮದ ತುಂಬಿದ ನಾರೇ. ಈ ಬಣ್ಣದ ಸಮಾಜದಲ್ಲಿ ನಾನು ಶೀಲವಂತೆ ಗರತಿ ಎಂದು ನಿನ್ನ ಬಾಯಿಂದ ಮೊದಲು ಬಣ್ಣದ ನುಡಿ ಕೇಳಿ ನಿನ್ನನ್ನು ಬಿಟ್ಟು ಓಡುವನಲ್ಲ ಈ ಕೆಂಪು ಸೂರ್ಯ. ಬೇಡ ಸೂರ್ಯ, ಬೇಡ. ದಯವಿಟ್ಟು ನನ್ನನ್ನೇನು ಮಾಡಬೇಡ. ನಿನ್ನನ್ನು ನನ್ನ ಅಣ್ಣನೇ ಅಂತ ತಿಳಿದುಕೊಂಡಿದ್ದೇನೆ. ಬೇಕಾದ್ರೆ ನನ್ನ ಕಾಲು ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಬಿಟ್ಟು ಬಿಡು ನನ್ನ. ಅಣ್ಣ ಶ್ರುತಿ, ಈ ಬಣ್ಣದ ಸಮಾಜದಲ್ಲಿ ಅಣ್ಣನನ್ನು ಕೈಗೆ ರಾಗಿ ಕಟ್ಟಿ ಮನೆಯವರ ಮುಂದೆ ತಂಗಿಯಂತೆ ನಟನೆ ಮಾಡಿ ಅರ್ಧ ರಾತ್ರಿ ಕತ್ತಲ ಕೋಣೆಯಲ್ಲಿ ಸತಿಪತಿಯರಂತೆ ಸರಸ ಮಾಡುವ ನಿನ್ನಂತ ಸೋಗಿಲು ತಂಗಿಯರು ತುಂಬಿದ್ದಾರೆ ಈ ಸಮಾಜದಲ್ಲಿ. ಶ್ರುತಿ, ನೀನು ತಂಗಿ ಎಂದರೂ ಸರಿ, ಅಕ್ಕ ಎಂದರೂ ಸರಿ, ನಿನ್ನ ಕಣ್ಣೀರಿಗೆ ಕಲಗಿ ನಿನ್ನನ್ನು ಬಿಟ್ಟು ಬಿಡಲು ನಾನೇನು ನಿನ್ನ ಒಡ ಹುಟ್ಟಿದ ಅಣ್ಣನಲ್ಲ. ನಿನ್ನ ಯೌವನದ ಸವಿಸುಖ ಸವಿಯಲು ಬಂದ ಕಾಮ ತುಂಬಿದ ಕುಬೇರ ಈ ಕೆಂಪು ಸೂರ್ಯ. ದುರಾತ್ಮ, ಅಣ್ಣ ತಂಗಿಯ ಭಾವನೆ ಗೊತ್ತಿಲ್ಲದೆ ಒಂದು ಹೆಣ್ಣಿನ ಶೀಲ ಹಾಳು ಮಾಡಲು ಬಂದಿವೆ ಅಲ್ಲ. ಆದಕ್ಕೆ ಹುಟ್ಟಿದ ನನ್ನ ಹಂತ ನೀನು.
ತಪ್ಪಿಸಿಕೊಂಡಿದ್ದಲ್ಲ, ಇವತ್ತೆಲ್ಲ ನಾಳೆ ಆ ಜಿಂಕೆಯ ಸವಿಸುವ ಸಭೆಯನ್ನು ಈ ಕಾಮ ತುಂಬಿದ ಕುಬೇರ ಸೂರ್ಯ ಆತುರಿಯುತ್ತಿರುವನು. ಅದು ಇಂದಲ್ಲ ನಾಳೆ ನನ್ನ ಜಿಂಕೆ ಆಗೇ ಆಗುತ್ತದೆ.